ಹಲೋ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನೊಬ್ಬ ಲೇಸರ್ ಅಂಡ್ ಸ್ಟೇಪ್ಲರ್ ಸರ್ಜನ್. ಗಂಡಸರ ದೇಹದಲ್ಲಿ ಒಂದು ಅಂಗವಾಗಿರೋ ಫ್ರೆನ್ಯುಲಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡೋದಕ್ಕೆ ಚಿಕ್ಕದಾಗಿ ಅಟ್ಯಾಚ್ಮೆಂಟ್ ರೀತಿ ಇರುತ್ತೆ. ಆದರೆ ಈ ಫ್ರೆನ್ಯುಲಮ್ ಏನಾದರೂ ಕಟ್ ಆಗೋದ್ರೆ, ಇಂಟರ್ಕೋರ್ಸ್ ಮಾಡಿದಾಗ ಅಥವಾ ಮಾಸ್ಟರ್ಬೇಷನ್ ಮಾಡಿದಾಗ ಕಟ್ ಆಗೋದ್ರೆ ವಿಪರೀತವಾದ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ಈ ಅಂಗದ ಮೇಲೆ ಚರ್ಮ ಈ ರೀತಿ ಇರುತ್ತೆ. ಈ ಕೆಳಗಿರೋ ಚರ್ಮ ಏನಿದೆಯೋ ಇದು ಕ್ಯಾಶುವಲ್ ಆಗಿ ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಅಟ್ಯಾಚ್ ಆಗಿ ಮುಂದಕ್ಕೆ ಹೋಗುತ್ತೆ. ಈ ಅಟ್ಯಾಚ್ಮೆಂಟ್ ಏನಿದೆ ನೋಡಿ, ಈ ಚಿಕ್ಕ ಅಟ್ಯಾಚ್ಮೆಂಟ್ನ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಫ್ರೆನ್ಯುಲಮ್ ಅಂತೀವಿ. ಈ ಫ್ರೆನ್ಯುಲಮ್ ನೋಡೋದಕ್ಕೆ ಚಿಕ್ಕದಾಗಿರುತ್ತೆ, ಆದರೆ ಇದರಲ್ಲಿ ಒಂದು ಚಿಕ್ಕ ಆರ್ಟರಿ ರಕ್ತನಾಳ ಇರುತ್ತೆ. ಆ ರಕ್ತನಾಳ ಏನಾದರೂ ಇಂಟರ್ಕೋರ್ಸ್ ಮಾಡಿದಾಗ್ಬೋದು, ಇಲ್ಲ ಮಾಸ್ಟರ್ಬೇಷನ್ ಮಾಡಿದಾಗ್ಬೋದು, ಹಿಂದಕ್ಕೆ ಎಳೆದು ಬಲವಂತವಾಗಿ ಎಳೆದು ಕ್ಲೀನ್ ಮಾಡುವಾಗ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಕಟ್ಟಾದಾಗ ವಿಪರೀತವಾದ ರಕ್ತಸ್ರಾವ ಆಗುತ್ತೆ. ಎಷ್ಟು ರಕ್ತಸ್ರಾವ ಆಗುತ್ತೆ ಅಂದರೆ ಒಂದೊಂದ್ಸರಿ ಫ್ಯೂಚರ್ ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋ ಹಾಗೆ ರಕ್ತಸ್ರಾವ ಆಗುತ್ತೆ. ಸೊ ಯೂಶಲ್ ಆಗಿ ನಾರ್ಮಲ್ ಆಗಿ ಅಟ್ಯಾಚ್ಮೆಂಟ್ ಇಲ್ಲಿರಬೇಕು. ಈ ಅಟ್ಯಾಚ್ಮೆಂಟ್ ಇಲ್ಲಿದ್ರೆ ಇದನ್ನು ನಾವು ನಾರ್ಮಲ್ ಅಟ್ಯಾಚ್ಮೆಂಟ್ ಅಂತೀವಿ, ನಾರ್ಮಲ್ ಫ್ರೆನ್ಯುಲಮ್ ಅಂತೀವಿ. ಆದರೆ ಬಹಳ ಜನಕ್ಕೆ ಏನಾಗುತ್ತೆ ಅಂದರೆ ಈ ಅಟ್ಯಾಚ್ಮೆಂಟ್ ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಇನ್ನು ಕೆಲವರಿಗೆ ಇಲ್ಲಿ, ಇನ್ನು ಕೆಲವ್ರಿಗಾದರೆ ನೇರವಾಗಿ ಇಲ್ಲಿ ಮೂತ್ರರಂಧ್ರದ ಪಕ್ಕದಲ್ಲಿ ಅಟ್ಯಾಚ್ ಆಗಿರುತ್ತೆ. ಹೀಗೆ ಮೇಲೆ ಮೇಲೆ ಅಟ್ಯಾಚ್ ಆಗಿರೋದನ್ನೇ ನಾವು ಹೈ ಅಟ್ಯಾಚ್ಡ್ ಫ್ರೆನ್ಯುಲಮ್ ಅಂತ ಕರಿತೀವಿ. ಇನ್ನು ಕೆಲವರಿಗೆ ಶಾರ್ಟ್ ಆಗಿ ಚಿಕ್ಕದಾಗಿರುತ್ತೆ ಫ್ರೆನ್ಯುಲಮ್, ಅದನ್ನೇ ನಾವು ಶಾರ್ಟ್ ಫ್ರೆನ್ಯುಲಮ್ ಅಂತ ಕರಿತೀವಿ. ಹೀಗೆ ಮೇಲೆ ಅಟ್ಯಾಚ್ ಆಗಿರೋ ಫ್ರೆನ್ಯುಲಮಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈ ಮೇಲಿನ ಚರ್ಮ ಏನೋ ಫ್ರೀಯಾಗಿ ಮೂವ್ ಆಗುತ್ತೆ, ಆದರೆ ಕೆಳಗಿನ ಚರ್ಮ ಮೂವ್ ಮಾಡೋ ಪ್ರಯತ್ನ ಮಾಡಿದರೆ, ಹಿಂದೆ ಕೆಳೆಯೋ ಪ್ರಯತ್ನ ಮಾಡಿದರೆ ಇದು ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಗ್ಲ್ಯಾಂಡ್ಸ್ ಏನಿದೆ, ಪೆನಿಸ್ ಅನ್ನೋದು ಬೆಂಡ್ ಆಗುತ್ತೆ. ಸೊ ಸ್ಟ್ರೈಟ್ ಆಗಿ ಇರಬೇಕಾಗಿರೋ ಪೆನಿಸ್ ಸ್ವಲ್ಪ ಫ್ರಂಟ್ ಪಾರ್ಟ್ ಹೀಗೆ ಬೆಂಡ್ ಆಗುತ್ತೆ. ಹಾಗೆ ಬೆಂಡ್ ಆದಾಗ ಇಂಟರ್ಕೋರ್ಸ್ ಮಾಡಿದಾಗ ತೊಂದರೆ ಆಗುತ್ತೆ. ಒಂದು ವೇಳೆ ಬಲವಂತವಾಗಿ ಮಾಡೋಕ್ಕೆ ಹೋದರೆ ಅದು ಕಟ್ಟಾಗಿ ವಿಪರೀತವಾದ ರಕ್ತಸ್ರಾವ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರದಕ್ಕೆಲ್ಲ ಸೊಲ್ಯೂಷನ್ ಏನಂದರೆ ಈ ಅಟ್ಯಾಚ್ಮೆಂಟ್ನ ತೆಗೆದು ಹಾಕಬೇಕು. ಈ ತೆಗೆದು ಹಾಕೋ ಅಟ್ಯಾಚ್ಮೆಂಟ್ನೇ ನಾವು ಫ್ರೆನ್ಯುಲೋಪ್ಲಾಸ್ಟಿ ಅಂತ ಕರಿತೀವಿ. ಈ ಫ್ರೆನ್ಯುಲೋಪ್ಲಾಸ್ಟಿ ನಮ್ಮ ಸೆಂಟರ್ನಲ್ಲಿ ಅಂದರೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಲೇಸರ್ ಸರ್ಜರಿ ಮೂಲಕ ಮಾಡ್ತೀವಿ. ಒಂದು ಜಸ್ಟ್ ಲೇಸರ್ ಬೀಮ್ನಿಂದ ಆ ಅಟ್ಯಾಚ್ಮೆಂಟ್ನ ತೆಗೆದು ಹಾಕ್ತೀವಿ. ಅಟ್ಯಾಚ್ಮೆಂಟ್ನ ಅಂದರೆ ಇಲ್ಲಿದ್ದ ಅಟ್ಯಾಚ್ಮೆಂಟ್ನ ತೆಗೆದು ಇಲ್ಲಿವರೆಗೂ ಫಿಕ್ಸ್ ಮಾಡ್ತೀವಿ. ಇದನ್ನೇ ನಾವು ಫ್ರೆನ್ಯುಲೋಪ್ಲಾಸ್ಟಿ ಅಂತ ಕರಿತೀವಿ. ಅಗತ್ಯಗೆ ಅನುವಾಗಿ ಒಂದೊಂದು ಪೇಷಂಟ್ಗೆ ಅದರಲ್ಲಿ ಆರ್ಟರಿ ಥಿಕ್ ಆಗಿದ್ದು ಮೇಲಕ್ಕೆ ಕಾಣಿಸೋ ಹಾಗಿದ್ರೆ ಅದೊಂದು ಚಿಕ್ಕ ಸ್ಯೂಚರ್ ಹಾಕಲಾಗುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಮಾಡಿದ ಕೂಡಲೇ ನಾವು ವಿತಿನ್ ಈ ಸರ್ಜರಿ ಟೈಮ್ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಮೇಲೆ ಇರಲ್ಲ. 10 ಮಿನಿಟ್ಸ್ನಲ್ಲಿ ನಾವು ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ತೀವಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾವುದೇ ಪಥ್ಯ ಇರಲ್ಲ, ಮೇಯ್ನ್ ಆಗಿ ಯಾವುದೇ ರೀತಿ ರೆಸ್ಟ್ ಬೇಕಾಗಿರಲ್ಲ. ಸಾಮಾನ್ಯವಾಗಿ ಅವರು ಡ್ಯೂಟಿಗೆ ಹೋಗ್ಬೋದು, ಆದರೆ 1 ವೀಕ್ವರೆಗೂ ಮಾತ್ರ ನಾವು ಅಬ್ಸರ್ವೇಷನ್ನಲ್ಲಿ ಇಟ್ಟಿರ್ತೀವಿ. 1 ವೀಕ್ವರೆಗೂ ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನ ಕೊಟ್ಟಿರ್ತೀವಿ. ಅದೇನಂದರೆ ಒಂದು ಎರೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು ಅಂತ ಒಂದು 1 ವೀಕ್ವರೆಗೂ. ಅಂಡ್ ಇಂಟರ್ಕೋರ್ಸ್ ಮಾಡ್ದಂಗೆ ಆ 1 ವೀಕ್ ತಾಳ್ಮೆ ಇರಲಿ ಅಂತ ಹೇಳಿರ್ತೀವಿ. ಬೇರೆ ಕೆಲಸ ಏನೇ ಇದ್ರೂ ಆಸ್ ಯೂಶುವಲ್ ಮಾಡ್ಕೋಬಹುದು. ಸೊ ಯಾರಿಗಾದ್ರೂ ಈ ಥರ ಫ್ರೆನ್ಯುಲಮ್ ಟೈಟ್ ಆಗಿದ್ದು ತೊಂದರೆ ಕೊಡ್ತಿದ್ರೆ, ಸ್ಕಿನ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಮೂವ್ ಆಗ್ತಿರುತ್ತೆ, ಅದರ ಫ್ರೆನ್ಯುಲಮ್ ಮಾತ್ರ ಟೈಟ್ ಆಗುತ್ತೆ ಅನ್ನೋರಿಗೆ ಕೆಲವರಿಗೆ ತುಂಬ ತೊಂದರೆ ಕೊಡ್ತಿರುತ್ತೆ. ಹಾಗೆ ತೊಂದರೆ ಇರೋರು ಖಚಿತವಾಗಿ ನನ್ನ ಕನ್ಸಲ್ಟ್ ಮಾಡಿ. ಇದಕ್ಕೆ ನಾವು ಲೇಸರ್ ಮುಖಾಂತರ ಚಿಕಿತ್ಸೆ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.